ಯಾವುದೇ ಒಂದು ಸಂಸ್ಥೆ, ಯಾವುದೇ ಒಂದು ವಿಚಾರಧಾರೆ ಬೆಳಿಬೇಕಾದರೆ, ಅದರ ಪ್ರಚಾರ ಆಗಬೇಕಾಗಿದ್ರೆ 3 ಮಾತು ಬೇಕಾಗುತ್ತೆ. 3 ಮಾತಂದರೆ ಯಾವುದು? ಒಂದು, ವಿಚಾರ. ಬಸವಣ್ಣನವ್ರ ವಿಚಾರ ಎಲ್ಲರಿಗೂ ಗೊತ್ತಿದೆ. ಆದರೆ ಆ ವಿಚಾರದ ಪ್ರಚಾರ ಆಗಲಿಲ್ಲ ಅಂದರೆ ಅದು ಮನೆಯೊಳಗೆ ಉಳೀತದೆ, ಮಠದೊಳಗೆ ಉಳೀತದೆ, ಗುರುಕುಲದಲ್ಲೇ ಉಳೀತದೆ. ಅದರ ಪ್ರಚಾರ ಆಗಬೇಕು. ಅದಕ್ಕಾಗಿ ವಿಚಾರ, ಅಂಬೇಡ್ಕರ್ ಹೇಳಿದ್ದು ಆಚಾರ, ಅಂದರೆ ಅದು ಅನುಷ್ಠಾನದಲ್ಲಿ ತರಬೇಕು. ನೀವು ಅನುಷ್ಠಾನದಲ್ಲಿ ತರದೇ ಹೋಗಿ ಬರೀ ಮೇಲಿನ ಮಾತಿಗೆ ಎಲ್ಲರೂ ಹೇಳ್ಕೊಂಡು ಹೋದರೆ ದೇಶದ ಉದ್ಧಾರ ಆಗೋದಿಲ್ಲ, ಸಮಾಜದ ಉದ್ಧಾರ ಆಗೋದಿಲ್ಲ, ನಮ್ಮ ದೇಶದಲ್ಲಿ ಸಮಾನತೆಯೂ ಬರೋದಿಲ್ಲ. ಅದಕ್ಕೆ ಅಂಬೇಡ್ಕರ್ ಹೇಳಿದ್ದು ವಿಚಾರ, ಆಚಾರ, ಇದು ಆದಮೇಲೆ ಪ್ರಚಾರ. ಪ್ರಚಾರ ಬಹಳ ಮುಖ್ಯ. ಇದು ಎಲ್ಲ ಪ್ರಚಾರದ ಮಾಧ್ಯಮ. ಮತ್ತು ಪ್ರಚಾರ ಅನೇಕ ಜಂಗಮರು, ಸ್ವಾಮಿಗಳು, ಮಠದವರು, ವಿಚಾರವಂತರು ಇವರು ಪ್ರಚಾರ ಮಾಡ್ತಾರೆ. ಇವರು ಪ್ರಚಾರ ಮಾಡಿದ್ದ ವಿಚಾರಗಳು ಇಡೀ ದೇಶದಲ್ಲೇ ಅಸ್ತಿತ್ವದಲ್ಲಿರ್ತವೆ, ಪ್ರಪಂಚದಲ್ಲಿ ಅಸ್ತಿತ್ವದಲ್ಲಿರ್ತವೆ. ಅದಕ್ಕೆ ಈ 3 ಮಾತನ್ನು ನಾವು ನೆನಪಿಡಬೇಕು. ನಮ್ಮ ವಿಚಾರಗಳು ಚೆನ್ನಾಗಿರಬೇಕು, ನಮ್ಮ ಆಚರಣೆ ಚೆನ್ನಾಗಿರಬೇಕು, ಮತ್ತು ಅದರ ಪ್ರಚಾರವು ಕೂಡ ನಾವು ಮಾಡಬೇಕು. ಅದಕ್ಕಾಗಿ ಈ 3 ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಭಾಳಷ್ಟು ಜನ ಮಾತಾಡ್ತಾರೆ, ಆದರೆ ಅನುಷ್ಠಾನದಲ್ಲಿ ತರೋದಿಲ್ಲ, ಅದನ್ನು ಅಸ್ತಿತ್ವದಲ್ಲಿ ತರೋದಿಲ್ಲ. ಆದರೆ ಹೇಗೆ ಉದ್ಧಾರ ಆಗ್ತದೆ? ಈಗ ಅನೇಕ ಧರ್ಮಗಳು ನೀವು ನೋಡಿ, ಅನೇಕ ಧರ್ಮಗಳು ಜೀರೋಲಿಂದ ಸ್ಟಾರ್ಟ್ ಆಗಿ ಈ ದೇಶದಲ್ಲಿ ಕೋಟ್ಯಾಂತರ ಜನಸಂಖ್ಯೆ ಆಗಿದೆ. ಅದು ಯಾವುದೇ ಇರಬಹುದು, ನಾ ಇಂಥ ಧರ್ಮ ಅಂತ ಹೇಳೋದಿಲ್ಲ. ಲಕ್ಷಾಂತರ ಇನ್ಸ್ಟಿಟ್ಯೂಷನ್ ಆಗಿದೆ. ಅವೆಲ್ಲ ಹೇಗೆ ಬಂದು ಅಂದರೆ ಬೇರೆಯವ್ರನ್ನ ಪ್ರೀತಿಸಿ ತನ್ನ ಕಡೆ ತೆಗೆದುಕೊಂಡು ಅವರನ್ನು ಅಪ್ಕೊಂಡು ನಮ್ಮವರಾಗಿ ಮಾಡಿ ಆವಾಗ ಆ ಧರ್ಮ ಕೂಡ ಬೆಳೀತು. ಈಗ ನಾವೇನು ಮಾಡ್ತೇವೆ? ಇರ್ತಕ್ಕಂಥ ಧರ್ಮದಲ್ಲೇ ನಾವು ಸಾಕಷ್ಟು ಕಿರುಕುಳ ಕೊಡ್ತೇವೆ. ಬೆಳೀತದೆ ಹೇಗೆ? ಇದು ಎಲ್ಲ ಕಾಟ ನೋಡಿ. ಈ ದೇಶದಲ್ಲಿರ್ತಕ್ಕಂಥ ಒಂದು ಮನುವಾದ ಮತ್ತು ಚತುರ್ವರ್ಣ, ಈ ವಿಚಾರಗಳೇನಿದ್ದು ಇದಕ್ಕೆ ತಿರಸ್ಕಾರ ಮಾಡಿದಂಥವ್ರು ಯಾರು ಅಂದರೆ ಬಸವಣ್ಣನವರು. ಅದನ್ನು ನೀವು ಒಪ್ಪಲ್ಲ. ಇದನ್ನು ತಿರಸ್ಕಾರ ಮಾಡೇ ಬಸವಣ್ಣನವರು ಹೊಸ ಧರ್ಮವನ್ನು ಸ್ಥಾಪನೆ ಮಾಡಿ ಎಲ್ಲರಿಗೆ ಒಕ್ಕಟ್ಟು ಮಾಡಿ ಎಲ್ಲ ಜಾತಿಗಳಿಗೆ ಒಂದು ಕಡೆ ಸೇರಿಸಿ ಅನುಭವ ಮಂಟಪ ಮಾಡಿ, ಅನುಭವ ಮಂಟಪದಲ್ಲಿ ಎಲ್ಲ ಜಾತಿಯವ್ರನ್ನ ಒಂದು ಕಡೆ ಸೇರಿಸಿ ಹೆಂಗೆ ಪಾರ್ಲಿಮೆಂಟ್ ಸೇರ್ತದೋ. ಅಲ್ಲಂ ಪ್ರಭು ಯಾರು? ಅಲ್ಲಂ ಪ್ರಭು ಒಬ್ಬ ಹಿಂದುಳಿದ ಸಮಾಜದ ಮುಖ್ಯಸ್ಥ. ಅವರ ಅಧ್ಯಕ್ಷತೆಯಲ್ಲಿ ಇದು ನಡೀತಿತ್ತು. ನಾವು ಅವಾಗ ಮಾಡಿದೇವೆ. ಈಗೇನು ಮಾಡ್ತೇವೆ? ಈಗ ನಾವೆಲ್ಲರೂ ನಮ್ಮವರು ಅಂತೀವಿ, ಅಥವಾ ನೀವು ಅವರವರು ಅಂತೀವಿ. ಅರೆ, ನೀವೆಲ್ಲಿವರೆಗೆ ನಾವೆಲ್ಲ ಒಂದು ಅಂತ ಅನ್ನೋದಿಲ್ಲ, ಅಲ್ಲಿವರೆಗೆ ಯಾವುದೇ ಧರ್ಮ ಬೆಳೆಯೋದಿಲ್ಲ. ಬೌದ್ಧ ಧರ್ಮ ಇಲ್ಲಿ ಬಹಳ ಪ್ರಚಾರದಲ್ಲಿತ್ತು. ಈ ದೇಶದಲ್ಲಿ ಈ ಎಲ್ಲಿಗೆ ಅಫ್ಘಾನಿಸ್ತಾನ್ ಹಿಡ್ಕೊಂಡು, ಕಜಕಿಸ್ತಾನ್ ಹಿಡ್ಕೊಂಡು, ಗ್ರೀಸ್ ಹಿಡ್ಕೊಂಡು, ನೇಪಾಳ ಹಿಡ್ಕೊಂಡು ಬೌದ್ಧ ಧರ್ಮ ಇತ್ತು. ಎಲ್ಲಿ ಹೋಯ್ತದು? ಯಾರು ಕಳಿಸಿದ್ರು? ಯಾರು ಅದಕ್ಕೆ ತಿರಸ್ಕಾರ ಮಾಡಿದ್ರು? ಆದರೂ ಹೊರಗಡೆ ಇದೆ. ಇವತ್ತು ಜಪಾನ್ನಲ್ಲಿದೆ, ಚೈನಾದಲ್ಲಿದೆ, ತಿಬೆಟ್ನಲ್ಲಿದೆ, ಕಂಬೋಡಿಯಾದಲ್ಲಿದೆ, ಥೈಲ್ಯಾಂಡ್ನಲ್ಲಿದೆ, ಸಿಲೋನ್ನಲ್ಲಿದೆ, ಇನ್ನೂ ಅನೇಕ ಕಡೆ ಇದೆ. ಅಲ್ಲಿ ಇಲ್ಲಿನ ಧರ್ಮ ಬೇರೆಯವರು ಸ್ವೀಕಾರ ಮಾಡಿ ದೇಶಗಳಲ್ಲಿ ಬೌದ್ಧ ಧರ್ಮವನ್ನು ಪ್ರಚಾರ ಆಯಿತು. ಆದರೆ ಆ ಬೌದ್ಧ ಧರ್ಮಕ್ಕೆ ಅತ್ಯಂತ ಹೆಚ್ಚಿನ ತೊಂದರೆಗಳು ಕೊಟ್ಟು ಓಡಿಸಿದವ್ರು ಯಾರು? ನಾವೇ ತಾನೇ. ಹೊರಗಿನವ್ರು ಬಂದು ಯಾರೂ ಓಡಿಸಿಲ್ಲ, ನಾವೇ ಓಡಿಸ್ದೆವು. ಹೊರಗಿನವ್ರು ಸ್ವಲ್ಪ ಮಾಡಿರಬೇಕು,
ಒಳಗಿನವ್ರು ಇನ್ನೂ ಜಾಸ್ತಿ ಮಾಡಿ ಅದನ್ನು ಹಾಳು ಮಾಡಿದ್ರು.